ಗೌರವಾನ್ವಿತ ಮಾನ್ಯ ಮುಖ್ಯಮಂತ್ರಿಗಳಲ್ಲಿ ಮತ್ತು ಮಾನ್ಯ ಉಪಮುಖ್ಯಮಂತ್ರಿಗಳಲ್ಲಿ ಮತ್ತು ನಮ್ಮ ಮಾನ್ಯ ಸಮಾಜ ಕಲ್ಯಾಣ ಇಲಾಖೆಯ ಸಚಿವರಲ್ಲಿ ವಿನಂತಿ ಇಷ್ಟೇ. ನಾವು ರಾಜ್ಯದಾದ್ಯಂತ ಸುಮಾರು 820ಕ್ಕೂ ಹೆಚ್ಚು ಶಾಲೆಗಳನ್ನು ನಮ್ಮ ಕ್ರೈಸ್ತ ಒಂದು ಸಂಸ್ಥೆ ಸಮಾಜ ಕಲ್ಯಾಣ ಇಲಾಖೆ ಅಧೀನದಲ್ಲಿ ಮಾಡ್ತಾ ಇದೆ. ಅದರಲ್ಲಿ ಸುಮಾರು 6800 ಜನ ನಾವು ಕಾಯಂ ನೌಕರರಿದ್ದೇವೆ. ನಾವು ಸಂಘದ ಬಯಲ ಪ್ರಕಾರ ಆಯ್ಕೆ ಆಗಿರುವಂಥ ಸೊಸೈಟಿ ಆಗಿರೋದ್ರಿಂದ ನಾವು ಸರ್ಕಾರಿ ನೌಕರರಲ್ಲ ಅಂತೇಳಿ ನಮ್ಮನ್ನು ಪರಿಗಣಿಸ್ತಾರೆ. ಸರ್ಕಾರಿ ನೌಕರರಲ್ಲ ಅಂತಂದಾಗ ನಮಗೆ ಸರ್ಕಾರಿ ನೌಕರರ ಸೌಲಭ್ಯಗಳು ಸಿಗೋಲ್ಲ. ನಮಗೆ ವೇತನ ಸಿಗ್ತಿದೆ, ಆದರೆ ಸೌಲಭ್ಯಗಳಿಲ್ಲ. ಆ ಸೌಲಭ್ಯಗಳು ಮರೀಚಿಕೆ ಆಗಿದೆ. ಆ ಸೌಲಭ್ಯಗಳು ಬರಬೇಕು ಅನ್ನಂಗಿದ್ರೆ ನಮ್ಮನ್ನು ಒಂದು ಸ್ಟ್ರೀಲ್ ಲೈನ್ಗೆ ತೊಗೊಬರಬೇಕು. ಅಂದರೆ ಸರ್ಕಾರಿ ಈ ಶಾಲೆಗಳು ಮಾತ್ರ ಸರ್ಕಾರಿ ಆಗಿದ್ದಾವೆ, ಆದರೆ ನೌಕರರು ಮಾತ್ರ ಸರ್ಕಾರಿ ಅಲ್ಲ. ಹಾಗಾಗಿ ನಮ್ಮನ್ನು ನಿರ್ದೇಶನಾಲಯ ಅಂತೇಳಿ ಈ ಸಂಘವನ್ನು ಮಾಡಿ ಆ ಮುಖಾಂತರ ನಮ್ಮನ್ನು ಸರ್ಕಾರಿ ನೌಕರ ಕಾಣಬೇಕು. ಅದರಿಂದ ನಮ್ಗೆ ಏನೆಲ್ಲ ಅನುಕೂಲಗಳಾಗ್ತದೆ ಅಂದರೆ ನಾವು ಇನ್ನು ಉಳಿದ 4 ಬೇಡಿಕೆಯಲ್ಲಿ ಹೇಳಿದ್ದೇವೆ. ಮೊದಲನೇದು DCRG ಅಂತೇಳಿ, ನಾವೇನಾದರೂ ಅಕಾಲಿಕ ನಾನು ಇವತ್ತೇನಾದರೂ ದುರ್ದೈವ ನಾನೇನಾದರೂ ಇವತ್ತು ದುರ್ಮರಣವನ್ನು ಹೊಂದಿದರೆ ನನ್ನ ಮನೆಗೆ ನನ್ನ ಅನುಕಂಪದ್ಧತಿ ಬರ್ತದೆ, ಆದರೆ ಫೈನಾನ್ಷಿಯಲ್ ಏನಿಲ್ಲ. ನಾವೆಲ್ಲ ಕೇಳಿದ್ದಕ್ಕೆ ಕಳೆದ ವರ್ಷದಲ್ಲಿ ಇಡಿಗಂಟು ಅನ್ನೋದೊಂದು ವ್ಯವಸ್ಥೆ ಆಗಿದೆ. ಆ ಇಡಿಗಂಟನ್ನು 5 ರಿಂದ 20 ಲಕ್ಷಕ್ಕೆ ಏರಿಕೆ ಮಾಡಬೇಕು ಅಂತ ಮನವಿಯನ್ನು ಮಾಡಿದ್ದೇವೆ. ಎರಡನೇದಾಗಿ ಜ್ಯೋತಿ ಸಂಜೀವಿನಿ, ಏನಾದರೂ ನಮಗೆ ಕ್ಯಾನ್ಸರು, ಹಾರ್ಟ್ ಅಟ್ಯಾಕು ಇನ್ನಿತರ ತೊಂದರೆಗಳಾದಾಗ ಅವುಗಳಿಗೆ ನಮಗೆ ಬರ್ತಿರ್ತದೆ ಬರೀ ಜಸ್ಟ್ ಮೆಡಿಕಲ್ ರಿಯಂಬರ್ಸ್ಮೆಂಟ್ ಅಮೌಂಟು ಭಾಳ ಕಡಿಮೆ ಇದೆ. ಅದಕ್ಕೋಸ್ಕರ ಒಂದು ಜ್ಯೋತಿ ಸಂಜೀವಿನಿ ಯೋಜನೆಯನ್ನು ಮಾಡಿಕೊಡ್ಬೇಕು. ಆಲ್ರೆಡಿ ಸರ್ಕಾರದಲ್ಲಿ ಆರೋಗ್ಯ ಸಂಜೀವಿನಿ ಇದೆ, ನಮಗೆ ಜ್ಯೋತಿ ಸಂಜೀವಿನಿ ಏನಾದರೂ ಮಾಡಿಕೊಡಿ ಅಂತ ವಿನಂತಿಯನ್ನು ಮಾಡಿದ್ದೇವೆ. ಅದು ಆಲ್ರೆಡಿ ಸರ್ಕಾರಿ ಆದೇಶ ಆಗಿತ್ತು. ಕಳೆದ ಬಾರಿ ಬಂದ ಸಚಿವರು ನಾವು ಈ ಥರ ಹೋರಾಟ ಕಾರ್ಯಕ್ರಮದಾಗ ನಮಗೆ ಕರೆದು ಮಾತಾಡಿಸಿ ಅದನ್ನು ಆದೇಶ ಮಾಡಿದರು. ನಂತರ 3ನೇ ಬೇಡಿಕೆ, ಸರ್ಕಾರವೇ ನಮ್ಮನ್ನು ವಸತಿ ಶಾಲೆಗಳು ಉಳಿಬೇಕು ಅಂತ ಆದೇಶ ಮಾಡಿರೋದ್ರಿಂದ ಆ ವಸತಿ ಶಾಲೆಗಳಿಗೆ ಕ್ವಾರ್ಟರ್ಸ್ಗಳಲ್ಲಿ ನಮಗೆ HR ಕಟ್ಟಾಗ್ತದೆ. ಆ HR ಏನು ವಿನಾಯಿತಿ ಮಾಡಿ ಅಂತ ಕೇಳಿದ್ವಿ. ಯಾಕೆಂದರೆ ಬೇರೆ ಇಲಾಖೆಯಲ್ಲಿ ಇದು ಉಳ್ಕೊ ಅಂತ ಹೇಳಲ್ಲ, ಕಡ್ಡಾಯ ಇಲ್ಲ. ಇದ್ರ ಮಾತ್ರ HR ಕಟ್ಟಾಗುತ್ತೆ. ನಮ್ಮ ಇಲಾಖೆಯಲ್ಲಿ ಅವರೇ ಉಳಿಸ್ತಾ ಇರೋದ್ರಿಂದ 24/7 ನಾವು ಅಲ್ಲಿ ಇರಬೇಕಾದ್ರೆ ಅನಿವಾರ್ಯತೆ ಇರೋದ್ರಿಂದ ನಮಗೆ HR ಏನು ವಿನಾಯಿತಿ ಕೊಡಬೇಕು ಅನ್ನೋದು ನಮ್ಮ ವಿನಂತಿ. ಈ ಬಗ್ಗೆ ನಾವು ಮತ್ತೆ ಒಂದು 10% ಅಲಯನ್ಸ್, ಆ ಅಲಯನ್ಸನ್ನು ಅಂದರೆ ನವೋದಯದಲ್ಲಿ ಇದೆ. ನಾವು ನಿಮ್ಮ ಪರವಾಗಿದ್ದೀವಿ ಅಂತ ಹೇಳ್ತಾರೆ, ಭಾಳ ಒಳ್ಳೆಯವರಿದ್ದಾರೆ ನಮ್ಮ ಸಚಿವರು. ಆದರೆ ಸರ್ಕಾರಿ ಆದೇಶಗಳಾಗಲಿಲ್ಲ, ಇಂಪ್ಲಿಮೆಂಟ್ ಆಗಿಲ್ಲ, ಬೇಡಿಕೆ ಈಡೇರಿಲ್ಲ. ಇದಕ್ಕೋಸ್ಕರ ನಾವು ಇಂದು ಅನಿವಾರ್ಯವಾಗಿ ಸಂವಿಧಾನ ಸತ್ಯಾಗ್ರಹವನ್ನು ಹಮ್ಮಿಕೊಳ್ಳಲಾಗಿದೆ. ಒಂದು ವೇಳೆ ಬೇಡಿಕೆಗಳು ಈಡೇರಿಲ್ಲ ಅಂತಂದರೆ ನಾಳೆನೂ ಮುಂದುವರಿಸ್ತೇವೆ, ನಾಡಿದ್ದು ಮುಂದುವರಿಸ್ತೇವೆ. 3 ದಿನಗಳಲ್ಲಿ ನಮ್ಮ ಬೇಡಿಕೆ ಆಗಲಿಲ್ಲ ಅಂತಂದರೆ ಗುರುವಾರದಿಂದ ಶಾಲಾ ಹಂತದಲ್ಲಿ, ಯಾಕೆಂದರೆ ನಮ್ಮ ಬೇಸಿಗೆ ರಜೆ ನಂತರ ಶಾಲೆಗಳು ಪುನರಾರಂಭಗೊಳ್ತಿದ್ದಾವೆ. 29 ಶಾಲೆಗೆ ಹೋಗ್ತೀವಿ, ಕಪ್ಪು ಪಟ್ಟಿ ಡ್ಯೂಟಿ ಮಾಡ್ತೇವೆ. 30ನೇ ತಾರೀಕು ಶಾಲೆಗೆ ಹೋಗ್ತೀವಿ, ಕರ್ತವ್ಯ ನಿರ್ವಹಿಸಿದೆ ಮೌನವಾಗಿ ಅಸಹಕಾರವನ್ನು ತೋರಿಸ್ತೇವೆ. ನೌಕರಲ್ಲ ಅಂತ ಆದೇಶ ಹಾಕಿದ್ರು ನೋಡಿರ್ಬೇಕು ಎಲ್ಲರೂ ಕೂಡ. ಈ ಸೊಸೈಟಿ ಹೆಸರು ಹೇಳ್ಕೊಂಡು ನಮ್ಮನ್ನ ತುಂಬಾ ಶೋಷಣೆಗೆ ಒಳಪಡಿಸ್ತಾ ಇದ್ದಾರೆ. ಅದನ್ನೆಲ್ಲ ನೀವು ಜ್ಞಾಪಕ ಇಟ್ಕೊಳ್ಳಿ.